ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೆಂಡ್ ಆ್ಯಪ್ ಅನ್ನು ಯಾವ ರೀತಿಯಾಗಿ ಲಾಗಿನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಫ್ರೆಂಡ್ ಆ್ಯಪ್ ಲಿಂಕ್ ಅಂತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಅನ್ನು ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಇಲ್ಲ ಅಂತಂದ್ರೆ ಪ್ಲೇ ಸ್ಟೋರಲ್ಲಿ ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಮೊದಲು ನೀವು ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಆದಮೇಲೆ ಓಪನ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಲೆಟ್ಸ್ ಗೋ ಅಂತ ಕೇಳುತ್ತೆ. ಓಪನ್ ಮಾಡಿದಾಗ ಲೆಟ್ಸ್ ಗೋ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಲೆಟ್ಸ್ ಗೋ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಮೊಬೈಲ್ ನಂಬರ್ ಇರುತ್ತೆ, ಅಲ್ಲಿ ಬಾಕ್ಸ್ ಇರುತ್ತೆ. ಆ ಬಾಕ್ಸಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಆದಮೇಲೆ ಗೆಟ್ ಒ ಟಿ ಪಿ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಗೆಟ್ ಒ ಟಿ ಪಿ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಒ ಟಿ ಪಿ ಬರುತ್ತೆ. ಅದಾಗದೆ ಎಂಟರ್ ಆಗಿ ನಂತರ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಕ್ ನೇಮ್ ಅಂತ ಇದೆ, ಅಲ್ಲಿ ನಿಮ್ಮ ನೇಮನ್ನು ಎಂಟರ್ ಮಾಡಿ ಫ್ರೆಂಡ್ಸ್. ನಂತರ ಕೆಳಗಡೆ ಹೂ ಆರ್ ಯು ಅಂತ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಸೆಲೆಕ್ಟ್ ಯುವರ್ ಥ್ರೂ ಜೆಂಡರ್ ಅಂತ ಬರುತ್ತೆ. ನೀವು ಮೇಲ್ ಆರ್ ಫಿಮೇಲ್ ಅಂತ ಕರೆಕ್ಟಾಗಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಆದಮೇಲೆ ನೀವು ಡೇಟ್ ಆಫ್ ಬರ್ತನ್ನು ಸೆಟ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಯಾವ ತಿಂಗಳಲ್ಲಿ ಹುಟ್ಟಿದ್ದೀರಾ, ಹಾಗೆ ಎಷ್ಟನೇ ತಾರೀಕಲ್ಲಿ ಹುಟ್ಟಿದ್ದೀರಾ, ಹಾಗೆ ಎಷ್ಟನೇ ಇಸ್ವಿಲಿ ಹುಟ್ಟಿದ್ದೀರಾ ಅದನ್ನೆಲ್ಲ ಕೂಡ ಸೆಟ್ಟನ್ನು ಮಾಡ್ಕೊಳ್ಳಿ. ನಂತರ ಓಕೆ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಂತರ ಐ ಹ್ಯಾವ್ ಅ ರೆಫರಲ್ ಕೋಡ್ ಅಂತ ಇದೆಯಲ್ವಾ, ನನ್ನ ಲಿಂಕ್ ಮೂಲಕ ಕ್ಲಿಕ್ ಮಾಡಿ ನೀವು ಡೌನ್ಲೋಡನ್ನು ಮಾಡ್ಕೊಂಡಿದ್ರೆ ಅದರಲ್ಲಿ ರೆಫರಲ್ ಕೋಡ್ ಇರುತ್ತೆ. ರೆಫರಲ್ ಕೋಡೆಲ್ಲ ಎಂಟರ್ ಮಾಡಿ ನಂತರ ಕೆಳಗಡೆ ನಿಮಗೆ ಸಬ್ಮಿಟ್ ಅಂತ ಇರುತ್ತಲ್ವಾ, ಸಬ್ಮಿಟ್ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸಬ್ಮಿಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಅಲೋ ಫ್ರೆಂಡ್ ಟು ಅಕ್ಸಸ್ ದಿಸ್ ಡಿವೈಸ್ ಲೊಕೇಶನ್ ಅಂತ ಬರುತ್ತೆ. ನಿಮಗೆ ಅದು ಅಲೋ ಕೊಡಬೇಕು ಅಂತಾರೆ ಅಲೋ ಕೊಡಿ, ಇಲ್ಲ ಅಂತಂದರೆ ಡೋಂಟ್ ಅಲೋ ಕೊಟ್ಟರು ಆಗುತ್ತೆ ಫ್ರೆಂಡ್ಸ್. ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಂತರ ಇಲ್ಲಿ ನೀವು ಭಾಷೆಯನ್ನು ಲ್ಯಾಂಗ್ವೇಜನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಪರ್ಫೆಕ್ಟಾಗಿ ಬರುತ್ತಲ್ವ ಆ ಒಂದು ಲ್ಯಾಂಗ್ವೇಜನ್ನು ಇಲ್ಲಿ ಆಯ್ಕೆಯನ್ನು ಮಾಡ್ಕೊಳ್ಳಿ. ಕನ್ನಡ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಕನ್ನಡ ಬರ್ತಿದ್ರೆ ನಾನು ಕನ್ನಡ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ನಿಮಗೆ ಸೇವ್ ಅಂತ ಇರುತ್ತಲ್ವ, ಸೇವ್ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಪ್ರಕಟಿಸಿ ಅಂತ ಇದೆಯಲ್ಲ, ಪ್ರಕಟಿಸಿ ಕೆಳಗಡೆ ಇಲ್ಲಿ ಒಂದು ರೈಟ್ ಬಾಕ್ಸನ್ನು ಹಾಕಬೇಕಾಗುತ್ತೆ. ಅಲ್ಲಿ ಏನಿದೆ ಅಂತಂದರೆ, ನಾನು ಯಾವುದೇ ಹುಡುಗಿಗೆ ಕೆಟ್ಟ ಪದ ಬರೆದರೆ ನಾನು ಪೊಲೀಸ್ ಕ್ರಮಕ್ಕೆ ಜವಾಬ್ದಾರನಾಗಿರುತ್ತಾನೆ ಅಂತ ಇದೆ. ಅದ್ರ ಮೇಲ್ಗಡೆ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ಈ ಒಂದು ಆ್ಯಪನ್ನು ಓಪನ್ ಮಾಡಿ ಆದಮೇಲೆ ನೀವು ಯಾವುದಾದ್ರೂ ಹುಡುಗಿಗೆ ಕೆಟ್ಟ ಪದದಿಂದ ಬೈಬಾರ್ದು ಫ್ರೆಂಡ್ಸ್. ಇದರಿಂದ ನಿಮಗೆ ಪೊಲೀಸ್ ಕಂಪ್ಲೀಟ್ ಆಗುತ್ತೆ. ನಂತರ ನೀವು ಅದನ್ನು ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಸಲ್ಲಿಸಿ ಇದೆಯಲ್ವಾ, ಸಲ್ಲಿಸಿ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸಲ್ಲಿಸಿ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಆ್ಯಪ್ ಭಾಷೆ ಅಂತ ಬರುತ್ತೆ. ಆ್ಯಪ್ ಭಾಷೆಯನ್ನು ನೀವು ಯಾವ ಭಾಷೆಯಲ್ಲಿ ಇಟ್ಕೊಳ್ಬೇಕು ಅಂತಿದ್ರೆ ಕನ್ನಡ, ಇಂಗ್ಲೀಷ್, ಹಿಂದಿ, ನಿಮಗೆ ಬೇಕಾಗಿರುವಂಥ ಭಾಷೆಯನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನಂತರ ಅಪ್ಲಿಕೇಶನ್ ಭಾಷೆಯನ್ನು ಸೆಟ್ ಮಾಡಿ ಅಂತ ಇದೆಯಲ್ವ, ಸೆಟ್ ಮಾಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ ಆ್ಯಪ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನಂತರ ನೀವು ಫ್ರೆಂಡ್ ಆ್ಯಪಲ್ಲಿ ನಿಮಗೆ ಫ್ರೆಂಡ್ಸ್ ಏನಾದರೂ ಬೇಕಂದ್ರೆ ರಿಕ್ವೆಸ್ಟನ್ನು ಕಳ್ಸ್ಕೊಳ್ಬೋದು. ನೀವು ಈಸಿಯಾಗಿ ಫ್ರೆಂಡ್ ಆ್ಯಪನ್ನು ಯೂಸನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ ಆ್ಯಪನ್ನು ಲಾಗಿನ್ ಮಾಡುವಂಥ ಇನ್ಫಾರ್ಮೇಷನ್ ಆಗಿದೆ. ನಿಮಗೆ ಇದು ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿರೋ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.